ನನ್ನ ರೈತ ಬಂದವರಿಗೆ ನಮಸ್ಕಾರ. ಈಗ ಬಂದು ಅದು ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ. ಈ ವಿಡಿಯೋನು ಈಗ ಕೇಸಿಂಗ್ ರಿಮೂವ್ ಮಾಡ್ತಾ ಇರೋದು. ಎಲ್ಲ ಕೇಸಿಂಗ್ ತೂತಾಗಿತ್ತಲ್ಲ, ಒಂದು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಈಗ ನೋಡಿ, ಇದು ಕೇಸಿಂಗ್ ಯಾವ ಥರ ಬರ್ತದೆ ನೋಡಿ, ಕಟ್ಟಾಗಿ ಬರ್ತದೆ. ಒಂದೇ ಸರಿ ಯಾವುದೇ ಕೇಸಿಂಗು ಬರೋಲ್ಲ. ಹಾಗಾಗಿ ನಾವು ಕೇಸಿಂಗು ಆದಷ್ಟು ರಿಮೂವ್ ಮಾಡಬೇಕು. ರಿಮೂವ್ ಮಾಡುವಾಗ ಇದು 2 ಅಡಿ ಬರ್ಬೋದು, 1 ಅಡಿ ಬರ್ಬೋದು, ಪೀಸಾಗಿ ಬರ್ಬೋದು. ಅದು ನಾವು ಹೇಳೋಂಗಿಲ್ಲ. ಯಾವ ಥರ ಬರ್ತೋ ಆ ಥರ ಚಿಕ್ಕ ನೋಡಿ ಯಾವ ಥರ ಆಗಿದೆ ನೀವೇ ನೋಡ್ಬೋದು. ನೋಡಿ, ಕೇಸಿಂಗ್ ಎಲ್ಲ ಓಲಾಗಿ ಯಾವ ಥರದ್ದು ಈ ಥರ ಆದಾಗ ಮಣ್ಣೆಲ್ಲ ಹೋಗ್ಬಿಟ್ಟು ಬೋರ್ ಒಳಗಡೆ ತುಂಬ ಪ್ರಾಬ್ಲಮ್. ಅದು ಮೋಟ್ರ್ ಸಿಕ್ಕಾಕೊಳ್ಳೋದು, ಮೋಟ್ರ್ ಬರೋಲ್ಲ ನೋಡಿ ಕೇಸಿಂಗು ಎಲ್ಲ ಪೈಪಿಯಾಗಿ ಯಾವ ಥರ ಇದೆ. ಸ್ಟಾರ್ಟೆಡ್ ಕೊಯ್ಸಿದೆ, ಅದರಲ್ಲಿ ತುಂಬ ಓಲ್ ಆಗ್ಬಿಟ್ಟು ಮಣ್ಣೆಲ್ಲ ಇಳಿತಾ ಇದೆ. ನೋಡಿ ಯಾವ ಥರ ತಿಂದಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ. ಹಿಂಗಾಗಿ ಆದಷ್ಟು ರೈತರು ಸ್ವಲ್ಪ ಬೋರ್ವೆಲ್ ಓಡ್ತಾ ಇದ್ದಂಗೆ ಮಣ್ಣು ಸ್ವಲ್ಪ ಕಲ್ಲರ್ ನೀರು ಬಂದಾಗ ಆದಷ್ಟು ಹುಷಾರಾಗಿ ಆದಷ್ಟು ಮೋಟ್ರು ತೆಗೆದುಬಿಡಿ. ಸ್ವಲ್ಪ ಅನುಕೂಲ ಆಗುತ್ತೆ, ಬೇಗನೂ ಕೆಲಸ ಆಗುತ್ತೆ. ಮೋಟ್ರು ಎಲ್ಲ ಒಳಗಡೆ ಇದ್ದಾಗ ತುಂಬ ಸಮಸ್ಯೆ ಆಗುತ್ತೆ. ನೋಡಿ ಯಾವ ಥರ ಓಲಾಗಿದೆ ನೋಡಿ. ಜಾಮ್ ಆಯಿತು ಅಂದರೆ ತುಂಬ ಕಷ್ಟ ನಮಗೂ ಗಾಡಿಗೂ. ಆದಷ್ಟು ರೈತರು ಶೇರ್ ಮಾಡಿ. ಈ ಥರ ಕೇಸಿಂಗ್ ಪ್ರಾಬ್ಲಮ್ ಆಗಿರೋದು, ಮೋಟ್ರ್ ಸಿಕ್ಕಾಕೊಂಡಿದ್ರೆ ಆದಷ್ಟು SL ಕಾಂಟ್ಯಾಕ್ಟ್ ಮಾಡಿ. ನಂಬರ್ ನಾವು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ. ಆದಷ್ಟು ರೈತರಿಗೆ ಅನುಕೂಲ ಆಗುತ್ತೆ. ಸ್ವಲ್ಪ ಮಣ್ಣು ಆ ಥರ ಕಲರ್ ಬಂದಿದ ತಕ್ಷಣ ಬೋರ್ವೆಲ್ ಓಡೋದ್ನಾಗ ಆದಷ್ಟು ಮೋಟ್ರ್ ಎತ್ತಿಸ್ಬಿಡಿ. ಜೀಪ್ ಅಲ್ಲೋ ಟ್ರ್ಯಾಕ್ಟರ್